ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 4, 5, 6 ಫೆಬ್ರವರಿ 2025ರಂದು ನಡೆದಂತಹ ಎಲ್ಲ ಶಿಫ್ಟ್ಗಳನ್ನು ಮುಗಿಸಿದ್ವಿ. ಇನ್ನು ಎಕ್ಸಾಮ್ ಸಮೀಪಿದ್ದ ಕಾರಣ ನಾನು ರೆಗ್ಯುಲರಾಗಿ ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತೀನಿ. ದಿನ 1 ಅಥವಾ 2 ವೀಡಿಯೋಸ್ ಹಾಕ್ತೀನಿ. ರೆಗ್ಯುಲರಾಗಿ ಕಂಟಿನ್ಯೂ ನೋಡ್ತಾ ಹೋಗ್ರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ 7ನೇ ತಾರೀಕು ಶಿಫ್ಟ್ 1ರಲ್ಲಿ ನಡೆದಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ಗಳನ್ನು ವಿದಿನ್ 20 ಮಿನಿಟ್ಸ್ ಒಳಗೆ ಹೆಂಗೆ ಸೊಲ್ಯೂಷನ್ ಮಾಡಬೇಕು, 15 to 20 ಮಿನಿಟ್ಸ್ ಒಳಗೆ ಎಲ್ಲ 20 ಕ್ವಶನ್ಗಳನ್ನು ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಕ್ವಶನ್ಗಳು ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಒಳಗೆ ಎರಡರಲ್ಲಿ ಇರುತ್ತೆ. ಅದೇ ರೀತಿ ನಿಮಗೆ ಲಾಸ್ಟಿಗೆ ಕೊನೆಯಲ್ಲಿ ಬಂದಂತೆ ನಾನು ಏನು ಮಾಡ್ತೀನಿ, ವೆರಿ ಇಂಪಾರ್ಟೆಂಟ್ 100 ಕ್ವಶನ್ಸನ್ನು ತರ್ತೀನಿ. ಯಾವಾಗಿಂದು ಹೋದ ವರ್ಷ ನಡೆದಂತಹ ವೆರಿ ಇಂಪಾರ್ಟೆಂಟ್ 2025ರಲ್ಲಿ ನಡೆದಂತಹ ಫೆಬ್ರವರಿಯಲ್ಲಿ ನಡೆದಂಥ ಎಲ್ಲ ಶಿಫ್ಟ್ಗಳನ್ನ ಕೂಡಿ 100 ಕ್ವಶನ್ಗಳನ್ನು ತರ್ತೇನೆ. ಓಕೆ, ಅದೇ ರೀತಿ 24ರಲ್ಲಿ ಕೂಡ ನಾನು ಆಲ್ರೆಡಿ ಆ ಕ್ಲಾಸನ್ನು ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಅದೇ ರೀತಿ ನೋಡಿರಿ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಓಕೆ, ಡನ್. ಓಕೆ, ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನ್ ಏನದ, ಸೇಮ್ ಕ್ವಶನು ಲಾಸ್ಟ್ ಅಲ್ಲಿ ಬಂದದ. ಒಂದು ಏನು ಚೇಂಜ್ ಆಗಿರ್ತೈತೆ ಅಂದ್ರೆ ಇಯರು ಹಾಗೆ ಈ ಮೊತ್ತವನ್ನು ಚೇಂಜ್ ಮಾಡ್ತಾರೆ ಅಷ್ಟೇ. ಓಕೆ, ಇಬ್ಬರು ಮುಕುಂದ್ ಮತ್ತು ಸಚಿನ್ ಅವರು ಇಬ್ಬರು ಇನ್ವೆಸ್ಟ್ ಮಾಡ್ಯಾರ. ಎಷ್ಟು? ಒಬ್ಬರು 5400 ಮಾಡ್ಯಾರ, ಇನ್ನೊಬ್ಬರು 9400. ಡಿಫ್ರೆನ್ಸ್ ಎಷ್ಟು ಅದ ರೀ? 4000. ಅದೇ ರೀತಿ ಅವರಿಬ್ಬರು ನಡುವೆ ವ್ಯತ್ಯಾಸ ಅಮೌಂಟ್ ಎಷ್ಟು ಹೆಚ್ಚು ಪಡೆದಾರ? 960. ಸೇಮ್ ಏನು 4000 ನಮ್ಮದು ಅಸಲು. ಅದೇ ರೀತಿ 5 ವರ್ಷಕ್ಕೆ 6 ಗೊತ್ತಿಲ್ಲ ಡಿವೈಡೆಡ್ ಬೈ 100 ಈಕ್ವಲ್ ಟು 960. ಸಿಂಪ್ಲಿಫೈ, ಇವೆರಡು 0 R ಈಕ್ವಲ್ ಟು 960 ಡಿವೈಡೆಡ್ ಬೈ ಇಲ್ಲೆಷ್ಟದ 4 5 20 ಅಂದ್ರೆ 205. ಹೌದಾ? ಈ 0 ಹೋಯಿತು. 20ರಲ್ಲಿ ನಾವು 96 ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 4.8. R ಈಕ್ವಲ್ ಟು 4.8. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್ನ. ನೆಕ್ಸ್ಟ್ ಶಿಫ್ಟಲ್ಲಿ ಎಲ್ಲೇ ಬಂದು ನೀವು ಕ್ವಶನ್ಗಳನ್ನು ಮಾಡಬೇಕಿತ್ತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 7 ಸೆಂಟಿಮೀಟರ್ ವ್ಯಾಸವಿರುವ ಅಂತಂದರೆ ವ್ಯಾಸ ಅಂದ್ರೆ ಏನು? D ಈಕ್ವಲ್ ಟು 7 ಕೊಟ್ಟಾರ. ಓಕೆ, R ಈಕ್ವಲ್ ಟು ಈಗ R ಈಕ್ವಲ್ ಟು ಏನಾಗುತ್ತೆ? 7/2 ಆಗುತ್ತೆ. ಈಗ ನನಗೇನು ಕೇಳಿರೋರು, ಅರ್ಧಗೋಳದ ವ್ಯಾಲ್ಯೂಮ್ ಪರಿಮಾಣ ಅಂದರೆ ವ್ಯಾಲ್ಯೂಮ್ V ಈಕ್ವಲ್ ಟು ಏನದ ಫಾರ್ಮುಲಾ? 2/3 πr3. ಓಕೆ, ಇವುಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 2/3 22/7 r ಅಂತಂದರೆ 7/2 ಇಂಟು 7/2 ಇಂಟು 7/2 3 ಸಲ. ಹೌದಾ? ಈಗ 2 ಗೆಟ್ ಕ್ಯಾನ್ಸಲ್. ಈ 7 ಹೋಯಿತು, 2 ಬಂದಲೆ 2 11. ಓಕೆ, ಈಗ ಉಳಿದಂಥದ್ದು ಏನದ ರೀ? 539 ಡಿವೈಡೆಡ್ ಬೈ 6. ನೋಡಿರಿ, 7 49 9 9. ಓಕೆ, ಲಾಸ್ಟಿಗೆ 9 ಬರುತ್ತೆ. ಈಗ ನೋಡಿರಿ, 6 8 48 6 9 54. 89 ಇಲ್ಲದ ರೀ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಮುಂದ್ಗಡೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೌದಾ? ಬಂತಾ? ಓಕೆ, ನೆಕ್ಸ್ಟ್ 400 ಚಿಕ್ಕುಗಳನ್ನು 100ಕ್ಕೆ 1260 ಅಂತ ಖರೀದಿಸೋದು. ಅಂದ್ರೆ ಏನು ಮಾಡ್ಯಾನವ, ಫಸ್ಟಿಗೆ 100 ಚಿಕ್ಕು ಹಣ್ಣಿಗೆ ಎಷ್ಟು ಕೊಟ್ಟಾನಂದ್ರೆ 1260 ಕೊಟ್ಟಾನ. ಆದ್ರೆ ನಮ್ಮ ಟೋಟಲ್ ಎಷ್ಟು ಅದಾವೆ ರೀ? 400 ಅದಾವೆ. ಇದಕ್ಕೆ ಎಷ್ಟಾಗುತ್ತೆ? ಇಲ್ಲಿ 100 ಇದ್ದದ್ದು ಇಂಟು 4 ಆಗೈತಿ. ಇಲ್ಲಿನೂ 4 ಮಾಡಿಬಿಟ್ರಿ ಅಂದ್ರೆ 5040. ಆದ್ರೆ ಅವ್ರಿಗೆ ಏನು ಸಿಕ್ಕತ್ತೆ? 860 ರೂಪಾಯಿ ಲಾಭ ಸಿಕ್ಕದ. 860 ಲಾಭ ಸಿಕ್ಕತ್ತ. ಅಂತ ಟೋಟಲ್ ಎಷ್ಟಾಯ್ತು ನಮ್ಮದು? 5900. ಇದು ಟೋಟಲ್. ಅಂದ್ರೆ ಅವ್ರು ಏನು ಕೇಳಿದ್ರೆ ಪ್ರತಿ ಡಜನ್ಗೆ 12ಕ್ಕೆ ಎಷ್ಟು ಅಂತಂದಾಗ 5900 400 ಹಣ್ಣಿಗಾದ್ರೆ 12ಕ್ಕೆ ಎಷ್ಟು? ಈ 0 ಹೋಯಿತು, 4 1 4 3 59 ಇಂಟು 3 ಅಂದಾಗ 177. ಸೇಮ್ ಕ್ವಶನು ಹಿಂದಿನ ಕ್ಲಾಸಲ್ಲಿ ನಾನು ರಿಪೀಟ್ ಆಗೈತೆ ನೋಡಿರಿ. ಇದು ಅಂದರೆ ಕೆಲವೊಂದು ಶಿಫ್ಟಲ್ಲಿ ನೀವು ರಿಪೀಟ್ ಆಗ್ತಾವೆ ಕ್ವಶನ್ಸ್. ಓಕೆ, ಡನ್. 4ನೇ ಕ್ವಶನ್, 150 ಮೀಟರ್ ಹಾಗೂ
350 ಮೀಟರ್ ಉದ್ದದ 2 ರೈಲುಗಳು ಅಂದರೆ ಎಲ್ ನಮಗೆ 2 ಅದಾವೆ. ಇವು ಎರಡನ್ನು ಸೇರಿಸಿ ಎಲ್ ಈಕ್ವಲ್ ಟು ಎಷ್ಟಾಯಿತು? 300 ಒಂದು 500 ಆಯಿತು. ಎಲ್ ಈಕ್ವಲ್ ಟು ಸಿಕ್ತು. ಈಗ ವೇಗಗಳು ನೋಡಿರಿ, ಒಂದು 60 ಕಿಲೋಮೀಟರ್ ಅದ, 120 ಅದ. ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ಮೈನಸ್ ಮಾಡ್ತೀವಿ, ಹೌದಾ? 120 ಮೈನಸ್ 60, ಓಕೆ, ಇಂಟು ಟೈಮ್ ಗೊತ್ತಿಲ್ಲ, ಇಂಟು 5/18. ಈಗ ನಾವು ಸಿಂಪ್ಲಿಫೈ ಮಾಡಬೇಕು. 500 ಹಾಗೆ ಇಟ್ಕೋರಿ. ನೆಕ್ಸ್ಟು ಇದು 60, ಆಮೇಲೆ 5/18 ಇಂಟು ಟೈಮ್. ಸಿಂಪ್ಲಿಫೈ ಮಾಡೋಂಗಿದ್ರೆ ಮಾಡಿರಿ, ಇಲ್ಲಾಂದ್ರೆ ಈ ಕಡೆ ಹೋಗ್ರಿ. 6 3 18, 6 10 60. ಉಳ್ಕಿದ್ದೆಲ್ಲ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡೋಣ. 500 ಇಂಟು 3/50, ಹೌದಾ? 50 ಆಯಿತು. ಈ 0 5 1 5 10 ಅಂದ್ರೆ ನಮ್ದು ಎಷ್ಟು ಬಂತು? 30 ಸೆಕೆಂಡ್ ಬಂತು. ಅದರ ಆಪ್ಷನ್ ಒಳಗೆ ಇಲ್ಲ ನಮಗೆ. ಅವ್ರು ಏನು ಕೇಳ್ಯಾರ? ನಿಮಿಷಗಳಲ್ಲಿ ಅಂತಂದಾರ. ಈ ಬಂದಂತಹ ಆನ್ಸರನ್ನು ಡಿವೈಡೆಡ್ ಬೈ ನಾವು ಏನು ಮಾಡಬೇಕು? 60 ಇಂತ ಮಾಡಿದಾಗ ಎಷ್ಟು ಬಂತು? 0.5 ನಿಮಿಷಗಳು. ಅಂದರೆ ಅವರು ನಿಮಿಷದಲ್ಲಿ ಕೇಳ್ಯಾರ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಡನ್ನ. ನೆಕ್ಸ್ಟ್ 5th ಕ್ವಶನ್. ಅಭಿಷೇಕ್ ಮತ್ತು ದಿಶಾಂತ್ 1,000 ರೂಪಾಯಿಗೆ ಒಂದು ಕೆಲಸವನ್ನು ಮಾಡಲು ಒಪ್ಪುತ್ತಾರೆ. ಅಭಿಷೇಕ್ ಒಬ್ಬರೇ 5 ದಿನಗಳಲ್ಲಿ ಮಾಡಬಹುದು, ದೀಪಾಂಶ್ 10 ದಿನಗಳಲ್ಲಿ ಮಾಡಬಹುದು. ಇಬ್ಬರಿದ್ದಾರೆ. ಓಕೆ, ಯಾರ್ಯಾರು? ಅಭಿಷೇಕ್ 5 ದಿನದಾಗ ಮಾಡ್ತಾನೆ, ಆಮೇಲೆ ದಿಶಾ ಇವ 10 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಚಿತ್ರಾಂಶ್ ಸಹಾಯದಿಂದ ಅವರು ಇದನ್ನು 2 ದಿನಗಳಲ್ಲಿ ಮುಗಿಸುತ್ತಾರೆ. ಅಂದ್ರೆ 3 ಮಂದಿ ಕೂಡಿ ಅಂದಾಗಿದ್ದು. ಯಾರ್ಯಾರು? ಎ ಪ್ಲಸ್ ಡಿ ಮೊದಲಿರ್ತಾರೆ, ಇವ್ರ ಜೊತೆ ಯಾರಿಗೆ ಕೊಡ್ತಾರೆ? ಚಿತ್ರಾಂಶ್ ಸೇರ್ತಾನಂದ್ರೆ ಇವರು 2 ದಿನದಾಗ ಮುಗಿಸ್ತಾರೆ, ಹೌದಾ? ಓಕೆ, ಈಗ ನನ್ನ 3 LCM ತೆಗಿತೀನಿ. 5 10 ಮತ್ತು 2ರ LCM ಎಷ್ಟು ಬಂತು? 10 ಬಂತು. ಅಂದ್ರೆ 5 2 ಇರಲಿ, ಆಮೇಲೆ 10 1 2 5 ಇರಲಿ, ಹೋಗಿತ್ತಾ? ಓಕೆ, ಈಗ ಇಲ್ಲಿ ಸಿಕ್ತು ನನಗೆ ಎ ಮತ್ತು ಡಿ ಕೂಡಿಸಿ 2 ಎಷ್ಟು ಅದಾವ ರೀ? 3 ಅದಾವ. ಅಂದ್ರೆ ಎದು ಎಷ್ಟು ಅದ ರೀ? 2 ಅದ, ಹೌದಾ? ಡಿದು 1 ಅದ. ಟೋಟಲ್ ನನಗೆ ಇಲ್ಲಿ ಎಷ್ಟು ಅದ ರೀ? 2 ಅದ. ಅಂತಂದ್ರೆ ನನಗೆ ಟೋಟಲ್ 5 ಅದ ಇಲ್ಲಿ. ಇವರು 3 ಮಂದಿ ಕೂಡಿದ್ದು ಅಂದ್ರೆ ಇವ್ರು ಇಬ್ಬರು ಸೇರಿ 3 ಆಯಿತು. ಇನ್ನು ಉಳಿದದ್ದು ಎಷ್ಟು? 2. ಅದು ಯಾರ್ದು? ಸೀದಾಗತ್ತೆ, ಹೌದು ಇಲ್ಲೋ? ಈಗ ಇವರಿಬ್ಬರು ಸೇರಿ ಎಷ್ಟಾಯಿತು? ನನಗೆ 3 ಆಯಿತು. ಇನ್ನು ಉಳಿದದ್ದು 2 ಯಾರ್ದಾಗಬೇಕು? ಸೀದಾಗಬೇಕು, ಹೌದಾ? ಈಗ ಅವ್ರೇನು ಕೇಳಿದ್ದು? 1000 ರೂಪಾಯಿ ಅದಾವ. ಇದ್ರಾಗ ಟೋಟಲ್ ಯಾರು? 3 ಮಂದಿ ಸೇರಿಸಿ ಅಂತಂದಾಗ ಇಂಟು ಯಾರು ಕೇಳ್ಯಾರವರು? ಚಿತ್ರಾಂಶದ ಕೇಳ್ಯಾರ. ಚಿತ್ರಾಂಶದ ಎಷ್ಟದ? 2 ಭಾಗ. 5 1 5 200 ಅಂತಂದಾಗ ಅವ್ರು ಸಿಗುವಂಥದ್ದು 400 ರೂಪಾಯಿಗಳು. ಆಪ್ಷನ್ ನಂಬರ್ ಎ ಇಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ರೀತಿ ಹಿಂದಿ ಶಿಫ್ಟಲ್ಲಿ ಯಾವುದೂ ಕ್ವಶನ್ ಬಂದಿಲ್ಲ. ಓಕೆ, ಡನ್. 6ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 216ಕ್ಕೆ ಮಾರಿದನು. ಅಲ್ಲಿ 20% ಲಾಭ ಆಯಿತು. ಅಂದ್ರೆ 100 ರೂಪಾಯಿ ಅದ, ಇದನ್ನು 20% ಲಾಭಕ್ಕೆ ಕೊಟ್ಟಾನ. ಎಷ್ಟಕ್ಕೆ ಕೊಟ್ಟಾನಂದ್ರೆ 216 ಕೊಟ್ಟಾನ. ಹಂಗಾದ್ರೆ 100ಕ್ಕಂದ್ರೆ ಎಷ್ಟು? ಅಷ್ಟೇ ಕೇಳ್ಯಾರ. ಅಂದರೆ ಎಷ್ಟಾಗತ್ತೆ ರೀ? 180 ರೂಪೀಸ್ಗೆ ಅವನು ಕೊಟ್ಟಾನ. ವಸ್ತುವಿನ ಬೆಲೆಯನ್ನು ತಗೊಂಡಾನ ಅಂತ ಅಂದಾಗ. ಓಕೆ, ಡನ್. ನೆಕ್ಸ್ಟು 3 ವರ್ಷಗಳ ಕಾಲ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವೆ ವ್ಯತ್ಯಾಸವು ವಾರ್ಷಿಕ 5% ಬಡ್ಡಿಯಲ್ಲಿ 183 ಆಗಿದ್ದರೆ ಅಸಲು ಎಷ್ಟು ಅಂತ ಕೇಳ್ಯಾರ. ಓಕೆ, ಅಸಲು ಅಂತಂದಾಗ ನಮ್ಮದು ಫಸ್ಟಿಗೆ ಡಿಫ್ರೆನ್ಸ್ ಈಕ್ವಲ್ ಟು ಪಿ ಇಂಟು ಆರ್ ಡಿವೈಡೆಡ್ ಬೈ 100 to the power of 2 ಇಂಟು 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಓಕೆ, ಆರ್ ಎಷ್ಟದ ರೀ? 5 ಅದ. ಡೈರೆಕ್ಟ್ ನಂಗೆ ಯಾವನು ಫಿಲ್ ಮಾಡ್ಕೊತ ಹೋಗ್ಬೇಕೀಗ. ಓಕೆ, ಡಿಫ್ರೆನ್ಸ್ ಎಷ್ಟದ? 183 ಅದ. ಅಸಲು ಗೊತ್ತಿಲ್ಲ. ಆರ್ ಈಕ್ವಲ್ ಟು 5 ಅದ ಅಂತಂದ್ರೆ 5ರ ಸ್ಕ್ವೇರ್ ಎಷ್ಟು? 25. 100ರ ಸ್ಕ್ವೇರು 10,000. ಓಕೆ, ಡೈರೆಕ್ಟ್ ವ್ಯಾಲ್ಯೂ ಹಾಕತ್ತೀನಿ. ಆರ್ ಈಕ್ವಲ್ ಟು ಎಷ್ಟು? 5. ನೆಕ್ಸ್ಟ್ ಇದು ಎಷ್ಟಾಗುತ್ತೆ? 305 ಡಿವೈಡೆಡ್ ಬೈ 100, ಹೌದಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಬಿಟ್ರೆ
ಎಷ್ಟರಲ್ಲಿ ಹೊಡಿತೀರಿ 25 ಅಂದರೆ 25 4ರಲ್ಲಿ 100 2 0 400 ಆಯಿತು ಹೌದಾ. ನೆಕ್ಸ್ಟು 3 5 6ಲೆ 30 5 1ಲೆ ನೆಕ್ಸ್ಟು 5 2ಲೆ 10 0 ಹೌದಾ. ಈಗ ಡೈರೆಕ್ಟ್ P = 183 ಇಂಟು 400 ಇಂಟು 220 ಡಿವೈಡೆಡ್ ಬೈ 61 61 1ಲೆ 61 3ಲೆ ಎಲ್ಲ ಮಲ್ಟಿಫಿಕೇಷನ್ ಮಾಡಿಬಿಡ್ರಿ 24,000. ಭಾಳಷ್ಟು ಇಂಪಾರ್ಟೆಂಟು, ಪ್ರತಿ ಶಿಫ್ಟಲ್ಲಿ ಕ್ವಶನ್ ಬಂದವ. ಓಕೆ ಡನ್. 8th ಕ್ವಶನನ್ನು ನೋಡ್ರಿ. 2% ಆಫ್ 324 ಅಂದಾಗ ಎಷ್ಟು ಬಂತು 2%. ಓಕೆ 2 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಕ್ವಲ್ ಟು 324 ಅಂತಂದಾಗ 2 1ಲೆ 2 2 6ಲೆ 2 2. ನೆಕ್ಸ್ಟು ಈ 100 ವಿಲ್ ಬಿ ಗೋಸ್ ದಿಸ್ ಸೈಡ್. ಎಕ್ಸ್ ಈಕ್ವಲ್ ಟು 16200. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್. ಡನ್. ಓಕೆ ನೆಕ್ಸ್ಟು ಓಕೆ ಎಂಟಾಯ್ತಾ. ನೆಕ್ಸ್ಟ್ ಕ್ವಶನ್. ಓಕೆ ಏನದ ನೋಡಿರಿ. 13 ಸಂಖ್ಯೆಗಳ ಸರಾಸರಿ 57. ಓಕೆ ಏನೇನು ಕೊಟ್ಟಾರ, 13 ಸಂಖ್ಯೆಗಳು ಎಷ್ಟು ಅದ ರೀ 57 ಅದ ಇಂಟು ಅಂದಂಗೆ. ನೆಕ್ಸ್ಟು ಮೊದಲ 3 ಸಂಖ್ಯೆಗಳ ಸರಾಸರಿ ಅಂದರೆ ಇದ್ರಾಗ ಮೈನಸ್ ಮಾಡ್ಬೇಕಾ. ಮೊದಲ 3 ಸಂಖ್ಯೆದು 3 ಇಂಟು ಎಷ್ಟು ಅದ ರೀ 48 ಅದ. 3 ಸಂಖ್ಯೆಗಳು ಎಷ್ಟು ಅದ ರೀ 48. ಆಮೇಲೆ ಮುಂದಿನ 7 ಸಂಖ್ಯೆಗಳ ಸರಾಸರಿ ಅದನ್ನು ಮೈನಸ್ ಮಾಡ್ಬೇಕಾ. ಟೋಟಲ್ ಒಳಗೆ ಮುಂದಿನ 7 ಸಂಖ್ಯೆ ಎಷ್ಟು ಅದ ರೀ 7 ಇಂಟು 58 ಅದ ಹೌದಾ. ಈಕ್ವಲ್ ಟು 11ನೇ ಸಂಖ್ಯೆಯು 12ನೇ ಸಂಖ್ಯೆಯ 2 ಪಟ್ಟು ಮತ್ತು 12ನೇ ಸಂಖ್ಯೆಯು 13ನೇ ಸಂಖ್ಯೆಗಿಂತ 3 ಕಡಿಮೆಯಾಗಿದೆ ಅಂತಂದಾಗ ಈಗ ನೋಡಿರಿ ಯಾವ್ಯಾವುದವ. 11ನೇ ಸಂಖ್ಯೆ ಐತಿ, 11ನೇ ಸಂಖ್ಯೆಯು 12ನೇ ಸಂಖ್ಯೆ 2 ಪಟ್ಟು ಅಂದ್ರೆ ಇಲ್ಲಿ 11ನೇ ಸಂಖ್ಯೆ, ಇದು 12, ಇದು 13. ಓಕೆ ಈಗ ನಾನು ಮಾಡ್ತೀನಿ 13ನೇ ಸಂಖ್ಯೆ. ಫಸ್ಟಿಗೆ 12ನೇ ಸಂಖ್ಯೆ ಎಕ್ಸ್ ಅಂತಂದ್ರೆ ಇದು ಎಕ್ಸ್ಗಿಂತ ಎಷ್ಟು ಅದ ರೀ 2 ಪಟ್ಟು ಅದ ಅಂದ್ರೆ 2x. ಆದ್ರೆ 13ನೇ ಸಂಖ್ಯೆ ಏನು 13ನೇ ಸಂಖ್ಯೆಗಿಂತ ಇದು 3 ಕಮ್ಮಿ ಅದ ಅಂತಂದ್ರೆ ಇದು x + 3 ಹೌದಾ. ಓಕೆ ಈಗ ಪ್ಲಸ್ ಅಂದ್ರೆ ಇದು ಒಂದು ಈಕ್ವೇಷನ್ ಈಕ್ವಲ್ ಟು ಇದು ಈಕ್ವೇಷನ್. ನೆಕ್ಸ್ಟ್ ಪೇಜ್ ಒಳಗೆ ಮಾಡ್ತೀನಿ ನೋಡಿರಿ. 13 57 ಟೋಟಲ್. ಆಮೇಲೆ ಮೈನಸ್ 348. ನೆಕ್ಸ್ಟು ಮೈನಸ್ 7 7 ಸಂಖ್ಯೆದು ಎಷ್ಟು ಅದ ರೀ 58 ಅದ. ಆಮೇಲೆ 3 ಸಂಖ್ಯೆಗಳು ಯಾವ್ಯಾವು. 11ನೇ ಸಂಖ್ಯೆ 2x, 12ನೇ ಸಂಖ್ಯೆ x, 13ನೇ ಸಂಖ್ಯೆ x + 3. ಈಗ ಇವುಗಳೆಲ್ಲಗಳನ್ನು ನಾವು ಟೋಟಲ್ ಮಾಡಿಕೊಂಡು ಮಾಡಿದ ಮೇಲೆ ಇಲ್ಲಿ ನೋಡಿರಿ ಎಕ್ಸ್ ಹೌದಾ. ಟೋಟಲಾಗಿ ಎಷ್ಟು ಬಂತು ಎಕ್ಸ್ ಅದ ರೀ. ಆಮೇಲೆ ಈ ಕಡೆ ಎಕ್ಸ್ ಈಕ್ವಲ್ ಟು 47 ಅಂತ ನಾವು ಅಂದ್ರೆ ನಿಮಗೆ ಹೇಳತ್ತೀನಿ ಅಂತಂದ್ರೆ ಇದನ್ನೆಲ್ಲ ಸೊಲ್ಯೂಷನ್ ಮಾಡಿದ ಮೇಲೆ ನಿಮ್ಗೆ ಏನು ಸಿಗುತ್ತಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 47. ಓಕೆ ಎಕ್ಸ್ ಈಕ್ವಲ್ ಟು 47. ಬಟ್ ನಮ್ಮದಿನ್ನೂ ಆನ್ಸರ್ ಮುಗಿದಿಲ್ಲ ಹೌದಾ. ಎಕ್ಸ್ ಈಕ್ವಲ್ ಟು 47 ಮೀನ್ಸ್ ಈಗ ಟೋಟಲಾಗಿ 47 ಐತಿ. ಓಕೆ ಈಗ 2x ನಮಗೆ ಎಕ್ಸ್ ಈಕ್ವಲ್ ಟು ಸಿಕ್ಕೈತಿ. ಈಗ ನನಗೆ ಈ 3 ಈಕ್ವೇಷನ್ ನಾನು ಫೈಂಡ್ ಮಾಡ್ಬೇಕಂದಾಗ ಈಗ ಟೋಟಲಾಗಿ ನೋಡಿರಿ 2x ಅದ ರೀ ಪ್ಲಸ್ ಎಕ್ಸ್ ಪ್ಲಸ್ x + 3 ಹೌದಾ. ಆದ್ರೆ ಅವ್ರು ಕೇಳಿದ್ದೇನು ಕ್ವಶನನ್ನು ಇನ್ನೊಂದು ಸಲ ನೋಡೋಣ. ಓಕೆ ಏನು ಕೇಳ ನೋಡ್ರಿ. 11ನೇ ಸಂಖ್ಯೆ 11 ಮತ್ತು 13ನೇ ಸಂಖ್ಯೆಗಳ ಸರಾಸರಿ ಎಷ್ಟು. 11 ಮತ್ತು 13 ಸಂಖ್ಯೆಗಳು. 11ನೇ ಸಂಖ್ಯೆ 2x ಆದ್ರೆ 13ನೇ ಸಂಖ್ಯೆ x + 3 ಇದು ಮತ್ತು ಇದು. 12ನೇ ಸಂಖ್ಯೆ ಕೇಳಿಲ್ಲ. ಸರಾಸರಿಯಿಂದಾಗ ಡಿವೈಡೆಡ್ ಬೈ 2 ಈಕ್ವಲ್ ಟು
ಸರಾಸರಿ 3 ಇಂಟು ಎಕ್ಸ್ ಎಷ್ಟದ ರೀ 47 ಪ್ಲಸ್ 1 ಡಿವೈಡೆಡ್ ಬೈ 2 ಹೌದಾ. ಅಂದರೆ ಎಷ್ಟಾಯಿತು 48 ಅಂತಂದ್ರೆ 72 ಫೈನಲ್ ಹೌದಾ. 48 ಇಂಟು 3 ಅಂತಂದ್ರೆ ಡಿವೈಡ್ ಬೈ 2 ಮಾಡಿ 72 ಅಂದ್ರೆ 146 ಆಗುತ್ತೆ. 146 72 ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಹಿಂದಿನ ಶಿಫ್ಟಲ್ಲಿ ಎಲ್ಲಿ ಬಂದಿಲ್ಲ ಇದು ಈಗ ಬಂದದ ಹೊಸ ಕ್ವಶನ್. 72 ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್. ಡನ್. ಓಕೆ, ನೆಕ್ಸ್ಟ್ ಒಂದು ವಾಷಿಂಗ್ ಮಷಿನ್ 30,000 ರೂಪಾಯಿ ನಿಗದಿಪಡಿಸಲಾಗಿದೆ. ಗ್ರಾಹಕನು ಸತತ 2 ಬಾರಿ 20% ಮತ್ತು 10% ರಿಯಾಯಿತಿ ನೀಡಿದ ಅಂತಿಮ ಬೆಲೆ ಎಷ್ಟು ಅಂತ ಕೇಳ್ಯಾನ. ಈ ಟೋಟಲ್ ಆಗಿ ಎಷ್ಟದ ರೀ 30,000 ಅದ. ಓಕೆ, ಇದಕ್ಕೆ ಇನ್ನೊಂದು 0 ಅದಲ್ಲ. ಓಕೆ, 30,000ಕ್ಕೆ ಏನು ಮಾಡ್ಯಾನ, ಫಸ್ಟಿಗೆ 20% ಡಿಸ್ಕೌಂಟ್ ಅಂದರೆ 80ಕ್ಕೆ ಮಾಡ್ಯಾನ. ಆಮೇಲೆ 10% ಡಿಸ್ಕೌಂಟ್ ಅಂದರೆ 90ಕ್ಕೆ ಮಾಡ್ಯಾನ. ಇದೊಂದು 0, ಇದೊಂದು ಆಮೇಲೆ ಇವೆರಡು 0. 8 ಮೊದಲು 77 ಇಂಟು 3 ಅಂದರೆ 216 ಒಂದು 2 0 21,600. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಏನದ ನೋಡಿ. ನೆಕ್ಸ್ಟ್ ಕ್ವಶನ್, ಒಂದು ತರಗತಿ 59 ವಿದ್ಯಾರ್ಥಿಗಳು ಸರಾಸರಿ 22, ಒಬ್ಬರು ಶಿಕ್ಷಕರನ್ನೇ ಆ್ಯಡ್ ಮಾಡ್ಯಾರ. ಓಕೆ, 59 ವಿದ್ಯಾರ್ಥಿಗಳು 22, ಅವುಗಳಲ್ಲಿ ಒಬ್ಬರು ಆ್ಯಡ್ ಆದಮೇಲೆ ಎಷ್ಟಾಗುತ್ತೆ 23 ಅಂದರೆ 1 ವರ್ಷ ಹೆಚ್ಚಾಗುತ್ತೆ. 23 ಆಯಿತು. ಆಮೇಲೆ ನಾವೇನು ಮಾಡ್ತೀವಿ, ಇದಕ್ಕೆ ಇಂಟು ಮಾಡಿದ ಮೇಲೆ ಪ್ಲಸ್ 59 ಅಂದ್ರೆ 50, 60, 70, 82. ಆಪ್ಷನ್ ನಂಬರ್ ಬಿ ಇಸ್ ಶಾರ್ಟ್ಕಟ್ ಮೆಥಡ್. ಓಕೆ, ಡನ್. ನೆಕ್ಸ್ಟ್ 64 ಮತ್ತು 80ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 9 ಉಳಿಯುವಂಥ ಚಿಕ್ಕ ಸಂಖ್ಯೆ ಯಾವುದು ಅಂತಂದ. ಯಾವುದರಿಂದ ಭಾಗಿಸ್ ಅಂತಂದಾರು 64 ಮತ್ತು 80 ಅಂದಾಗ ಇವೆರಡನ್ನು ಡಿವೈಡ್ ಮಾಡ್ತೀನಿ. ಹೆಂಗೆ 10 ಮತ್ತು 8 ಹೌದಾ. ಈಗ 10ರಿಂದ ಯಾವ ಡಿವೈಡ್ ಆಗುತ್ತೆ, 10ರಿಂದ ಯಾವ ಡಿವೈಡ್ ಆಪ್ಷನ್ ನೋಡಿ. 10ರಿಂದ ಡಿವೈಡ್ ಆಗೋದು ಲಾಸ್ಟ್ ಸಂಖ್ಯೆ 0 ಇರಬೇಕು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಫೈನಲ್ ಮುಗೀತು. 320 ಹೌದಿಲ್ಲ. ರೂಲ್ಸ್ ನೆನಪಿರಬೇಕು, ಡಿವಿಸಿಬಲ್. ದೆನ್ ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ LCM ಆಫ್ 40, 20, 120, 335. ಇಲ್ಲಿ ಲಾಸ್ಟಿಗೆ 0 ಅದ ನೋಡಿರಿ. ಹೌದಿಲ್ಲ. ಈ ಆಪ್ಷನ್ ಒಳಗೆ ಲಾಸ್ಟಲ್ಲಿ 0 ಇದ್ದದೆ ನಮ್ದು ಆನ್ಸರು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡೈರೆಕ್ಟ್ ಆನ್ಸರು. LCM ತೆಗಿಯೋ ಅವಶ್ಯಕತೆ ಇಲ್ಲ. ಡನ್. ಓಕೆ, 14th ಕ್ವಶನ್. 800 ಮೀಟರ್ ವೃತ್ತಾಕಾರ ಓಟದಲ್ಲಿ ರಾಮ್ ಮತ್ತು ಮೋಹನ್ 25 ಮೀಟರ್ ಪರ್ ಸೆಕೆಂಡ್ ಮತ್ತು 40 ಮೀಟರ್ ಪರ್ ಸೆಕೆಂಡ್ ಒಂದೇ ವೇಗದಲ್ಲಿ ಒಂದೇ ಬಿಂದುವನ್ನು ಪ್ರಾರಂಭಿಸುತ್ತಾರೆ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಒಂದೇ ಇರುತ್ತೆ. ಓಕೆ, ಆವಾಗ ಎಷ್ಟು ಸಮಯದಲ್ಲಿ ನಂತರ ಆರಂಭಿಕ ಮೊದಲ ಹಂತವನ್ನು ಭೇಟಿ ಮಾಡುತ್ತಾರೆ ಅಂತ ಕೇಳೋಣ. ನೋಡಿರಿ, ಇವ 800 ಮೀಟ್ರ್ ಅದು ನೀವು 25 ಸ್ಪೀಡ್ ಒಳಗೆ, ಇವನು 40 ಒಳಗೆ ಹೋಗ್ತಾರೆ ಅಂದಾಗ ಸಿಂಪ್ಲಿಫೈ ಮಾಡಿರಿ. ಇದೆಷ್ಟಾಯಿತು 25ರಲ್ಲಿ ಹೊಡೆದ್ರೆ 25 ಮೂರಲೆ 25 ಎರಡಲೆ, ಆಮೇಲೆ 42ರಲ್ಲಿ 20, 32 ಮತ್ತು 20. ಓಕೆ, 32 ಮತ್ತು 20ರ LCM ಎಷ್ಟು ಬರ್ತದೆ ಅದೇ ಆನ್ಸರ್. ಎಷ್ಟು ಬರುತ್ತೆ ರೀ 32 ಎರಡಲೆ 32 ಅಂದರೆ 2 ಸರಾಸರಿ ಅಂದ್ರೆ 32ರ ಅರ್ಧ ಎಷ್ಟು 16 ಅಂದ್ರೆ 160 ನಮ್ಮದು ಫೈನಲ್ ಆನ್ಸರ್. ಶಾರ್ಟ್ಕಟ್ ಎಲ್ಲ ಶಾರ್ಟ್ಕಟ್ಟಲ್ಲಿ ಮಾಡಬೇಕು, ಯಾಕಂದರೆ ಟೈಮ್ ಸೇವ್ ಆಗಬೇಕಿಲ್ಲ ಬ್ಯಾಡ್ ನಮಗೆ. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ. ಇಂಧನದ ಬೆಲೆ 35, 10, 30ರಷ್ಟು ಕಡಿಮೆ ಆಗುತ್ತದೆ. ಲಾಸ್ಟ್ ಶಿಫ್ಟಲ್ಲಿ ಮಾಡಿ ಆದರೆ 4ನೇ ತಿಂಗಳೊಳಗೆ 65 ಹೆಚ್ಚಾಕತಿ. ಹಂಗಾದ್ರೆ 4ನೇ ತಿಂಗಳಿಗೆ ಹೋಲಿಸಿದ್ರೆ ಮೊದಲಿಗಿಂತ ಎಷ್ಟು ಹೆಚ್ಚು ಇಳಿಕೆ ಆಗ್ತದೆ. ಓಕೆ, ಈಗ ಫಸ್ಟಿಗೆ 35, ಆಮೇಲೆ 10, ಆಮೇಲೆ 30. ಆದ್ರೆ 1% ಏನೈತೆ ರೀ 65, ಇದು ಹೆಚ್ಚಾಗೈತಿ. ಇದನ್ನು ನಾನು ಈ ಭಿನ್ನ ರಾಶಿ ಒಳಗೆ ಬರೀತೀನಿ. ಓಕೆ, ಎಷ್ಟಾದ ರೀ 7/20 ಆಗುತ್ತೆ. ಆಮೇಲೆ ಸೆಕೆಂಡ್ 1/10, ಥರ್ಡ್ 13/10, ಆಮೇಲೆ 13/20. ಈಗ ಇದು 25 ಆದರೆ 7 ಕಡಿಮೆ ಆಗೈತಿ ಅಂದರೆ ಎಷ್ಟಾಯಿತು 13. ಇದು 10 1 ಕಡಿಮೆ ಆಗೈತೆ ಅಂದ್ರೆ 9. ಇದು 10 ಅದ
ಹೌದಾ? 3 ಕಡಿಮೆ, ಸಾರಿ 13 ಐತಲ್ಲ, 3 ಅಂತಂದರೆ ಎಷ್ಟಾಯಿತು? 7. ನೆಕ್ಸ್ಟ್ ಇದು 13 ಅದ ಅಂತಂದ್ರೆ ಇದು 20, ಇದು ಹೆಚ್ಚಾಗೈತೆ 13 ಅಂತಂದ್ರೆ 33. ಈಗ ಮಲ್ಟಿಫಿಕೇಷನ್ ಮಾಡಿಬಿಡ್ರಿ, ಅಂದರೆ ಎಷ್ಟಾಗುತ್ತೆ? ಇದು 40,000 ಆಗುತ್ತೆ. ಓಕೆ, ಆಮೇಲೆ ಇದು 27 ಅಂದಾಗ ನನಗೆ 100ಕ್ಕೆ ಕಂಪೇರ್ ಮಾಡ್ಬೇಕಂತಂದ್ರೆ ಡಿವೈಡೆಡ್ ಬೈ ಎಷ್ಟು ಮಾಡ್ತೀನಿ? 400. ಹೌದಾ? ಡಿವೈಡೆಡ್ ಬೈ 400 ಮಾಡಿದ್ರೆ ನನಗೆ 100 ಬರುತ್ತೆ. ಇದನ್ನು 100 ಆಯ್ತಾ? ಅಂದರೆ ಇದೆಷ್ಟಾಯಿತು? 67.56 ಆಯ್ತು. ಅಂದ್ರೆ 100 ಇದ್ದದ್ದು 67.56 ಆಗೈತೆ. ಅಂದರೆ ಎಷ್ಟು ಕಮ್ಮಿ ಆಗೈತಿ? ಅದೇ ಆನ್ಸರ್ 32.43. ಪ್ರತಿ ಸಲ ಬೇರೆ ಮೆಥಡ್ ಮಾಡಬೇಡ್ರಿ, ಒಂದೇ ಮೆಥಡನ್ನು ಫಾಲೋ ಮಾಡಿರಿ ಅಂತ ಅದಕ್ಕೆ ಹೇಳೋದು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಎಲ್ಲ ಕ್ವಶನ್ಗೂ ಇದು ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಮೀನ್ ಪ್ರಪೋರ್ಷನ್ ಕೇಳ್ಯಾರ ನೋಡಿರಿ. ಮೀನ್ ಪ್ರಪೋರ್ಷನ್ ಏನದ ರೀ? ರೂಟ್ ಆಫ್ ಎ ಬಿ. ಎ ಅಂತಂದ್ರೆ ಎಷ್ಟದ? 68, ಬಿ ಅಂತಂದ್ರೆ 272. ಈಗ ದೊಡ್ಡ ದೊಡ್ಡ ಸಂಖ್ಯೆ ಆದವು ಅಂತಂದ್ರೆ ನಾವು ಡಿವಿಷನ್ ಇದನ್ನು ಸಪ್ರೇಟ್ ಮಾಡ್ಕೊತೀನಿ. ಯಾವ ರೀತಿ ನೋಡಿರಿ, 17 ಎಷ್ಟರಲ್ಲಿ? 17 4, ಆಮೇಲೆ ಇದು 17 × 16 ಮಾಡ್ಕೊತೀನಿ. ಈಗ ನಾನು ಹೊರಗಡೆ ತೆಗಿಲಕ್ಕೆ ನನಗೆ ಈಸಿ ಆಗುತ್ತೆ ನೋಡಿರಿ. 17ಗಳು 2 ಅದಾವ, ರೂಟಿಂದ ಹೊರಗೆ ತೆಗೆದ್ರೆ 1 17 ಆಗುತ್ತೆ, 4 ಹೊರಗೆ ತೆಗೆದ್ರೆ 2 ಆಯಿತು, ಆಮೇಲೆ 16 ಹೊರಗೆ ತೆಗೆದ್ರೆ 4 ಆಯಿತು. ಇಂಟು ಮಾಡಿಬಿಟ್ರಿ 136. ಆಪ್ಷನ್ ನಂಬರ್ ಎ ಇಸ್ ರೈಟ್. ಡನ್ನ. ನೆಕ್ಸ್ಟ್ ಈಗ ನೋಡಿರಿ, ಅನುಪಾತದಲ್ಲಿ ಕೊಟ್ಟಾರ, ಇವುಗಳಲ್ಲಿ ಯಾವುದು ಅವರೋಹಣ ಕ್ರಮದಲ್ಲಿ ಬರಿ ಅಂದಾರ. ಅಂದ್ರೆ ಇಳಿಕೆ ಕ್ರಮದಲ್ಲಿ ಅಂತಂದಾಗ ಫಸ್ಟಿಗೆ ದೊಡ್ಡದು ಬರುತ್ತೆ, ಆಮೇಲೆ ಸಣ್ಣದು ಬರುತ್ತೆ. ಹೌದಾ? ಅಂದಾಗ ನಾವೇನು ಮಾಡ್ತೀವಿ? ಫಸ್ಟಿಗೆ ಡೆಸಿಮಲ್ ಒಳಗೆ ಮಾಡ್ಕೊತೀವಿ. ಹೌದಾ? ಈಗ ನೋಡಿರಿ, 17 ಡಿವೈಡೆಡ್ ಬೈ 42 ಇವನ್ನ ನಾವು ಹಿಂಗೂ ಬರಿಬೋದು. 17 ಡಿವೈಡೆಡ್ ಬೈ 42. ನೆಕ್ಸ್ಟು 19, 21, ಆಮೇಲೆ 1/7, 11 ಡಿವೈಡೆಡ್ ಬೈ 13, ಆಮೇಲೆ 23, 26. ಓಕೆ, ಇವುಗಳನ್ನ ನಾನು ಡೆಸಿಮಲಲ್ಲಿ ಬರಿತೀನಿ ಪಾಯಿಂಟ್ ಒಳಗೆ. ಅಂದರೆ ಇದೆಷ್ಟಾಗುತ್ತೆ ರೀ? ಎಲ್ಲವುಗಳನ್ನು ನಾನು ಡೆಸಿಮಲಲ್ಲಿ ಬರಿತಾ ಹೋದರೆ ಎಷ್ಟಾಗುತ್ತೆ ಅಂತಂದಾಗ ಫಸ್ಟಿಗೆ 17 ಡಿವೈಡೆಡ್ ಬೈ 42 ಅಂತಂದಾಗ ಇದು 0.40 ಆಯಿತು. ನೆಕ್ಸ್ಟು 19 ಡಿವೈಡೆಡ್ ಬೈ 21 ಅಂದ್ರೆ 0.90, ಆಮೇಲೆ 1/7 ಅಂತಂತಂದ್ರೆ 0.14, ಆಮೇಲೆ 11/13 ಅಂತಂದ್ರೆ 0.84, ಆಮೇಲೆ 23 ಡಿವೈಡೆಡ್ ಬೈ 26 ಅಂದಾಗ 0.88. ಓಕೆ, ಈಗ ಫಸ್ಟಿಗೆ ದೊಡ್ಡದು ಯಾವುದು? 19 ಡಿವೈಡೆಡ್ ಬೈ 21. ಎಲ್ಲೆಲ್ಲ ಈ ಆಪ್ಷನ್ನು ಇದು 3ರಲ್ಲಿ ಅದಾವೆ. ಓಕೆ, ನೆಕ್ಸ್ಟ್ ಇದಾದಮೇಲೆ ಯಾವ್ದು ಬರುತ್ತೆ? 23 ಅಂದರೆ 0.88. 23 ಡಿವೈಡೆಡ್ ಬೈ 26 ಅಂದಾಗ ಆಪ್ಷನ್ ನಂಬರ್ ಇದು ಹೋಯಿತು, ಇದು ಹೋಯಿತು, ಬಿ ಮತ್ತು ಸಿ ಒಳಗದ. ಆಮೇಲೆ ಇಲ್ಲಿ ಚೇಂಜಸ್ ಇದ್ದದ್ದು ಲಾಸ್ಟ್ 2 ಅದಾವೆ ನೋಡಿರಿ. ಓಕೆ, ನಮಗೆ ಲಾಸ್ಟಿಗೆ ಬರುವಂಥದ್ದು 0.17, 1/7 ಲಾಸ್ಟಿಗೆ ಬರುತ್ತೆ. ಫಸ್ಟಿಗೆ ಏನು ಬರುತ್ತೆ? 19 ಡಿವೈಡೆಡ್ ಬೈ 21. ಫಸ್ಟ್ ಯಾವುದದ ನೋಡಿರಿ? ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಭಾಳಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ 18th ಕ್ವಶನ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 4 1 4 2 16 + 2 - 2 3 6 ಅಂದರೆ 18 - 6 ಅಂತಂದರೆ ಎಷ್ಟು ಬಂತು? 12 ನಮ್ಮದು ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ 4% ಬಡ್ಡಿ ದರದಲ್ಲಿ 2 ವರ್ಷಗಳ ಲಘುವಿನ ವಾರ್ಷಿಕ ಸಂಯುಕ್ತ ಬಡ್ಡಿ 178.5 ಆದರೆ, ಅಂದರೆ ಚಕ್ರ ಬಡ್ಡಿ ಆದರೆ ಸರಳ ಬಡ್ಡಿ ಎಷ್ಟು ಅಂತಂದಾಗ ಈಗ ನೋಡಿರಿ, ಫಸ್ಟಿಗೆ a + b + ab ಡಿವೈಡೆಡ್ ಬೈ 100 ಫಾರ್ಮುಲಾ ಅದ. ಇದರಲ್ಲಿ ನಾವು ಫಸ್ಟಿಗೆ ಏನು ಮಾಡ್ತೀವಿ? 4% 2 ವರ್ಷಕ್ಕದಲ್ಲ ಅದನ್ನು ಕಂಡುಹಿಡಿತೀನಿ ನಾನು. ಡಿವೈಡೆಡ್ ಬೈ 100 ಅಂದಾಗ ಎಷ್ಟಾಯಿತು? 8.16 ಆಯಿತು. ಹೌದಾ? 8.16 ಅಂತಂದ್ರೆ ಇದು ನಮ್ಮದು 178.5 ರೂಪಾಯಿ ಕೊಟ್ಟದ್ದು. ಆದ್ರೆ 8 ಅಂದರೆ ಎಷ್ಟು?
ಚಕ್ರ ಬಡ್ಡಿ ಕಂಡಿರೋದು ನಾನೀಗ ಹೌದಾ 8.16 ಅಂತ ನಾನು ಸರಳ ಬಡ್ಡಿ ಅಂತಲೂ ಬರೀ 8 ಅಷ್ಟೆ 1 6 ಏನು ಹೇಳಿದ್ರು ಚಕ್ರ ಬಡ್ಡಿ ಆದಮೇಲೆ ಇದು ಹೌದಾ ಓಕೆ ಈಗ ನೋಡಿರಿ 8 ಇಂಟು 178.5 ಡಿವೈಡೆಡ್ ಬೈ 8.16 ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ ರೀ 175 ಈಸ್ ದ ಫೈನಲ್ ಆನ್ಸರ್. ಅಂದ್ರೆ ಇಲ್ಲಿ ನಾವು ಫಸ್ಟಿಗೆ ಕಂಡುಹಿಡಿಯುವಂಥದ್ದು ಚಕ್ರ ಬಡ್ಡಿ ಓಕೆ ಚಕ್ರ ಬಡ್ಡಿ. ಆಮೇಲೆ ಈ 8 ಅನ್ನೋದು ನಮ್ಮದೇನು 0.16 ಹೆಚ್ಚದಂದ್ರೆ ಚಕ್ರ ಬಡ್ಡಿ ಒಳಗೆ ಆ್ಯಡ್ ಆಗಿದೆ. 8 ಅಂದರೆ ಏನು ಬರೀ ನಮ್ಮದು ಸರಳ ಬಡ್ಡಿ. ಓಕೆ ಡನ್. ಲಾಸ್ಟ್ ಕ್ವಶನ್ ಸಿಂಪ್ಲಿಫಿಕೇಷನ್ ಅಂತ ನೋಡಿರಿ 18 ಇಂಟು 19 ಅದನ್ನು ಹಾಗೆ ಇಟ್ಕೊಂಬಿಟ್ರೆ ಆಮೇಲೆ ಇಂಟು ಮಾಡಿರಿ ಇಂಟು ಆಮೇಲೆ 4 1 4 2 ಓಕೆ ಇಲ್ಲಿ 4 ಉಳಿತು 2 1 2 2 ಇಂಟು 2 4 ಆಯಿತಾ. ಎಲ್ಲ ಮಲ್ಟಿಫಿಕೇಷನ್ ಮಾಡಿದ ಮೇಲೆ 1368 ಈಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿ ನಮ್ಮದು 7ನೇ ತಾರೀಕಿಂದು 1ನೇ ಶಿಫ್ಟನ್ನು ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಎಕ್ಸಾಮ್ ಸಮೀಪದವ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ ಅದಾವ 2024 ಆಲ್ರೆಡಿ ಸೊಲ್ಯೂಷನ್ ಐತಿ. ಬೇಕಾದ್ರೆ ನೀವು ಪ್ಲೇಲಿಸ್ಟಲ್ಲಿ ಹೋಗ್ರಿ, ಗೊತ್ತಾಗಲಿಲ್ಲ ನಾನು ಮೆಸೇಜ್ ಹಾಕಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.